ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಈ ಕಥೆಗಳನ್ನು ಕಥಾರೂಪವಾಗಿಯೇ ನೋಡ್ಬೇಕಂತ ನಾನು ಹೇಳ್ತಾ ಇರ್ತೀನಲ್ಲ, ದಯಮಾಡಿ ಹಾಗೆ ನೋಡ್ರಿ. ಒಬ್ಬ ಕಳ್ಳ ರಾತ್ರಿ ಕಳ್ಳತನ ಮಾಡ್ಲಿಕ್ಕೆ ಹೋದ. ರಾತ್ರಿ 2 ಗಂಟೆ ಸಮಯ. ಒಂದು ಮನೆ ಕಳ್ಳತನ ಮಾಡ್ಬೇಕಂತೇಳಿ ಮೊದಲೇ ಎಲ್ಲ ರೇಖೆ ಮಾಡಿದ್ದ. ಆ ಮನೆ ಗೇಟ್ ತೆಕ್ಕೊಂಡು ಒಳಗಡೆ ಹೋದ. ಅಲ್ಲಿ ಒಂದು ನಾಯಿ ಮಲಗಿತ್ತು, ದೊಡ್ಡ ನಾಯಿ. ಅವನಿಗೆ ಸ್ವಲ್ಪ ಭಯ ಆಯಿತು, ನಾಯಿ ಇದೆ ಒದರ್ತದೇನೋ ಅಂಥೇಳಿ. ಅದು ಒದರಲಿಲ್ಲ. ಗೇಟ್ ತೆಗೆದು ಸಪ್ಪಳಾದರೂ ಒದರಲಿಲ್ಲ, ಒಳಗೆ ಹೋದರೂ ಒದರಲಿಲ್ಲ, ಸುಮ್ಮನೆ ಮಲಗಿತ್ತು. ಅದಕ್ಕೆ 4 ಬಿಸ್ಕೆಟ್ಗಳನ್ನು ತೆಗೆದು ಹಾಕಿದ. ಜೋರಾಗಿ ಒದರ್ಲಿಕ್ಕೆ ಚಾಲು ಮಾಡಿತು. ಅವನಿಗೆ ಆಶ್ಚರ್ಯ, ನಾನು ಗೇಟ್ ತೆಗೆದಾಗ ಒದರಲಿಲ್ಲ, ಒಳಗೆ ಬಂದಾಗ ಒದರಲಿಲ್ಲ, ಬಿಸ್ಕೆಟ್ ಹಾಕಿದಾಗ ಯಾಕೆ ಒದರಿತು? ನಾಯಿ ಕೇಳ್ದ, ಏನಪ್ಪ ನಾನು ಹೋಗ್ತೀನಿ, ಏನು ಕಳ್ತನ ಮಾಡ್ಲಿಕ್ಕೆ ಬಂದೀನಿ, ಹೋಗ್ತೀನಿ, ಆದ್ರೆ ನನಗೊಂದು ಪ್ರಶ್ನೆಗೆ ಉತ್ತರ ಹೇಳು. ನಾನು ಗೇಟ್ ತೆಗೆದಾಗ ಒದರಿಲ್ಲ, ಒಳಗೆ ಬಂದಾಗ ಒದರಿಲ್ಲ, ಬಿಸ್ಕೆಟ್ ಹಾಕಿದ್ರೆ ಯಾಕೆ ಒದರಿದಿ? ಆ ನಾಯಿ ಹೇಳಿದ ಮಾತು, ನೋಡಪ್ಪ, ನೀನು ಗೇಟ್ ತೆಗೆದಾಗ ಒಳಗೆ ಬಂದಾಗ ನಾನು ಇವರು ಬಂಧುಗಳಿರ್ಬೋದು ಅಂದ್ಕೊಂಡಿದ್ದೆ. ವಿನಾಕಾರಣ ನಂಗೆ ಫ್ರೀಯಾಗಿ ಏನೋ ಕೊಡ್ಲಿಕ್ಕತ್ತಿ, ಫ್ರೀ ಬಿಸ್ಕೆಟ್ ಹಾಕ್ಲಿಕ್ಕತ್ತಿ. ನಾನು ಅವಾಗ ಅನಿಸ್ತು ನೀನು ನಂಬರ್ 1 ಕಳ್ಳ ಇದ್ದಿದ್ದಿ, 100% ಕಳ್ಳ ಇದ್ದಿದ್ದಿ ಅಂತ ನನಗೆ ಅನಿಸ್ತು, ಅದಕ್ಕೆ ಒದರಿದೆ. ನೋಡ್ರಿ, ಈ ನಾಯಿಯ ಬುದ್ಧಿ ಎಷ್ಟಿದೋ ಇವತ್ತಿನ ದಿವಸ ಮನುಷ್ಯರಲ್ಲಿ ಇಲ್ದಂಗೆ ಆಗಿ ಹೋಗ್ತಾ ಇದೆ. ಬಹಳಷ್ಟು ಜನರಿಗೆ ಫ್ರೀ 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 ಕೊಟ್ಟಗಳಿಗೆ ರಾಜಕೀಯ ಸರ್ಕಾರ, ನೀವೇ ಸರ್ಕಾರ ಆಗ್ರಿ. ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ RJDದವ್ರು ಮ್ಯಾನಿಫೆಸ್ಟೋದಾಗ ಇಟ್ಟಿದ್ದಾರೆ, ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ, ಪ್ರತಿ ಕುಟುಂಬಕ್ಕೊಂದು. 2,90,00,000 ಕುಟುಂಬಗಳವ ಬಿಹಾರ್ನಲ್ಲಿ. ಈಗ ಬಿಹಾರ ಪೂರ್ಣ ನಡೆಸಲಿಕ್ಕೆ 60 ಲಕ್ಷ ಉದ್ಯೋಗಗಳು ಸಾಕಾಗುತ್ತಂತ. ಆದರೆ 75 ಲಕ್ಷ ಉದ್ಯೋಗಗಳು ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ. ಅಂದರೆ 15 ಲಕ್ಷ ಜನರು ಎಕ್ಸ್ಟ್ರಾ ಉದ್ಯೋಗಗಳಿದ್ದಾರೆ ಸ್ಟೇಟ್ ಗೌರ್ಮೆಂಟ್ನಲ್ಲಿ. ಈಗ ಹೇಳ್ತಾನೆ 2,90,00,000 ಮಂದಿಗೆ ಉದ್ಯೋಗ ಕೊಡ್ತೀನಿ ಅಂತಂದು. ಒಬ್ಬ ಮನುಷ್ಯಗೆ 15ರಿಂದ 20 ಸಾವಿರ ಪಗಾರ ಕೊಟ್ಟು ಗೌರ್ಮೆಂಟ್ ಉದ್ಯೋಗ ಕೊಟ್ರೆ 30 ಲಕ್ಷ ಕೋಟಿ ರೂಪಾಯಿ ಬೇಕಂತ. ಅವರು ಬಜೆಟೇ 13 ಲಕ್ಷ ಕೋಟಿ ಇದ್ದದಂತ. 30 ಲಕ್ಷ ಕೋಟಿ ಎಲ್ಲಿ ತರ್ತಾರೆ ಹೇಳಿಬಿಡ್ತಾರೆ. ಅದ್ರದ್ದು ಅನುಭವ ನಾವು ಮಾಡ್ಲಿಕ್ಕೆ ಬಿಹಾರದವ್ರು ಈಗ ಪಾಪ ಯಾವ ಗೌರ್ಮೆಂಟ್ ಆರಿಸ್ತಾರೋ ಗೊತ್ತಿಲ್ಲ. ಇಲ್ಲಿ ಮಾತ್ರ ನಾವು ಕರ್ನಾಟಕ ಮತ್ತು ತೆಲಂಗಾಣದವರು ಅನುಭವ ಮಾಡ್ತಾ ಇದ್ದೀವಿ. ಫ್ರೀ 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 ಫ್ರೀ. ಈ ವಿಷಯಕ್ಕೆ ಒಂದು ಮಾತಿನ ಒಪ್ಪಬೇಕು. ನಮ್ಮ ತೆಲಂಗಾಣದ ಮುಖ್ಯಮಂತ್ರಿಗಳು ಬಹಳ ಲೈಕ್ ಮಾಡ್ತೀನಿ ನಾನು, ಕರೆಕ್ಟ್ ಮಾತಾಡಿಬಿಟ್ರು ಅವ್ರು ಮೊನ್ನೆ. ಆತ ಹೇಳ್ದ, ನನಗೆ ಬರೋದು 18 ಲಕ್ಷ ಕೋಟಿ ರೂಪಾಯಿ, 6 ಲಕ್ಷ ಕೋಟಿ ರೂಪಾಯಿ ಜೀತಗಳು ಕೊಡ್ಲಿಕ್ಕೆ ಹೋಗ್ತದೆ, 6 ಲಕ್ಷ ರೂಪಾಯಿ ಕೊಟ್ಟು ಬಡ್ಡಿ ಕಟ್ಲಿಕ್ಕೆ ಹೋಗ್ತದೆ, 6 ಲಕ್ಷ ರೂಪಾಯಿ ಸರ್ಕಾರ ನಡೆಸಲಿಕ್ಕೆ ಪಗಾರಗಳು ಕೊಡ್ಲಿಕ್ಕೆ ಹೋಗ್ತದೆ. ನನ್ನ ಹತ್ರ ಏನೂ ರೊಕ್ಕ ಇಲ್ಲ. ನಾನು ಬೇರೆ ಕಡೆ ಸಾಲ ತರಬೇಕಂದ್ರೆ ಸಾಲ ಹುಟ್ಟುತ್ತಾ ಇಲ್ಲ.